This is going on. Mr. Siddaramaiah, your 2,000 rupees of guarantee is saving the life of these poor people. Then what is the necessary for you to distribute these cookers? Please answer to the people. ಇದನ್ನು ಹೇಳಕ್ಕೆ ಬಂದಿದ್ದಾನೆ ಇವತ್ತೀಗ. ಶಿವಕುಮಾರ್ಗೆ ಹೇಳ್ತೇನೆ, 2002 ಚುನಾವಣೆ ಎಲ್ಲೆಲ್ಲೋ ತಂದ್ರಿ ಜನನ ಮತ ಹಾಕ್ಸ್ಲಿಕ್ಕೆ ಬಸ್ಗಳು ಮಾಡಿ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನನ್ನ ಕಾರ್ಯಕರ್ತರು ಇನ್ನೂ ಶಕ್ತಿ ಕಳ್ಕೊಂಡಿಲ್ಲ, ಇಳಿದಿಲ್ಲ ಅಷ್ಟೇ, ಇನ್ನೂ ಬೀದಿಗೆ ಇಳಿತೀವಿ. 2002 ಉಪಚುನಾವಣೆ ಮೈಸೂರಿಂದ, ಅಲ್ಲೆಲ್ಲೋ ಶಿಡ್ಲಘಟ್ಟದ ಕಡೆಯಿಂದ, ದೇವನಹಳ್ಳಿ ಕಡೆಯಿಂದ ತಂದಿದ್ರಲ್ಲ ಬಾಡಿಗೆ ಜನನ ಓಟ್ ಹಾಕ್ಸ್ಲಿಕ್ಕೆ, ಕಳ್ಮತದಾನಕ್ಕೆ. ಚಡ್ಡಿಲಿ ಕೂರಿಸಿದ್ದು ಮರಿಬೇಡಿ. ಆ ರಾಜರಾಜೇಶ್ವರಿ ಟವರ್ ಹತ್ರ 7-8 ಬಸ್ ಸೀಸ್ ಮಾಡಿಸ್ದೆ, ಬೆಂಕಿ ಹಾಕ್ಸಿ ಚಡ್ಡಿಲಿ ಕೂರಿಸಿದ್ದೀನಿ. ಅಧಿಕಾರಿಗಳಿಗೆ ಹೇಳ್ತೀನಿ, ಈ ಆ್ಯಕ್ಟಿವಿಟೀಸನ್ನು ತಕ್ಷಣ ನಿಲ್ಲಿಸ್ತಾ ಇದ್ದರೆ ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ. ಎಲ್ಲೆಲ್ಲಿ ಸೀರೆಗಳು ಸ್ಟಾಕ್ ಇಟ್ಟಿದ್ದಾರೆ, ಎಲ್ಲೆಲ್ಲಿ ಕುಕ್ಕರ್ ಸ್ಟಾಕ್ ಇಟ್ಟಿದ್ದಾರೆ, ಬೆಂಕಿ ಹಚ್ಚಿ ಬನ್ನಿ ಅಂತ ಹೇಳ್ತೀನಿ. ಅದು ಯಾವನು ಕೇಸ್ ಬುಕ್ ಮಾಡ್ತಾನೆ ನೋಡ್ತೀನಿ. ಏನು ಇದಕ್ಕೆ ನೀವು ಅಧಿಕಾರಿಗಳಿರೋದು ಕೆಲಸ ಮಾಡಲಿಕ್ಕೆ? ಈಗ ಗುಲಾಮ್ಗಿರಿಗಿದ್ದೀರಾ ನೀವು? ನೆನ್ನೆ ಮಂಡ್ಯದಲ್ಲಿ 1 ಕೋಟಿ ಸೀಸ್ ಆಗಿದೆ. ಪಾಪ ಯಾವುದೋ ಅಡಿಕೆ ಮರ್ಚೆಂಟ್ ಅಂತ ದುಡ್ಡದು 1 ಕೋಟಿ. ಮದ್ದೂರು ಹತ್ರ ಹಿಡಿಗಡ್ತ ಹತ್ರ 1 ಕೋಟಿ ಸೀಸ್ ಮಾಡವ್ರೆ. ಕೇರ್ಪೇಟೆಯಲ್ಲಿ ಅದು ಯಾರಪ್ಪ ಅಡಿಕೆ ಮರ್ಚೆಂಟ್ ಗೊತ್ತಿಲ್ಲ ನನಗೆ. 1 ಕೋಟಿ ರೂಪಾಯಿ ವ್ಯಾಪಾರ ನಡೆಸೋನು ಕೇರ್ಪೇಟೆಯಲ್ಲಿ ಪಾಪ. ಇದು ಯಾವ ರೀತಿ ಚುನಾವಣೆ ನಡೆಸ್ಕೊಂಡು ಹೊರಟಿದ್ದಾರೆ ಇವರು. ಓಹೋ, JDS ಕಾರ್ಯಕರ್ತರು, ಅವರಿಗೆ ಶಕ್ತಿ ಇಲ್ಲ, BJPಲಿ ಮುಳುಗೋಯ್ತಾವ್ರೆ. ಬನ್ರಪ್ಪ ನಮ್ಮ ಪರವಾಗಿ, ಬನ್ನಿ ಬನ್ನಿ ಅಂತ. ಗ್ಯಾರಂಟಿ ಕಾರ್ಡಾ ಅದೆಲ್ಲ ತೋರಿಸಾಯ್ತಲ್ಲ ಹಿಂದೇನು, ಅದರದೇ ಈಗ ಹಂಚ್ತಾ ಇರೋದು. ಅಸೆಂಬ್ಲಿ ಚುನಾವಣೆಯಲ್ಲಿ ತೋರಿಸಿದ್ರಲ್ಲ ಕೂಪನ್ ಅದು ಎಂಥದ್ದು ಹೋಗಿ ಲಲ್ಲು ಮಾಲಲ್ಲೋ ಎಲ್ಲೋ ತಗೊಂಡೋಗ್ಬಿಟ್ಟು ಸ್ವ್ಯಾಪ್ ಮಾಡಿದ್ರೆ 5,000 ರೂಪಾಯಿ ಮೆಟೀರಿಯಲ್ ಸಿಗ್ತದೆ ನಿಮಗೆ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಅದರ ಭಾಗ 2. ಇದು ಭಾಗ 2. ಅದು ಎಕ್ಸ್ಪೈರಿ ಆಗೋಯ್ತು. ಇದು ಭಾಗ 2 ಪ್ರಾರಂಭ ಆಗಿದೆ ಈಗ. ಇಲ್ಲಿ ನೋಡಿ ಹೆಂಗಿದೆ ಪಾಪ. ಏನೂ ಇಲ್ವಂತ ಹೋಗಿದ್ದಾರಂತೆ ಕಮರ್ಷಿಯಲ್ ಟ್ಯಾಕ್ಸ್ನವರು, ಏನು ಕಾಣಲೇ ಇಲ್ವಂತವ್ರಿಗೆ. ಮತ್ತು ಇದ್ಯಾವುದು ಇದು? ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಅಂತ. ಸ್ಟವ್ ಕ್ರಾಫ್ಟ್ ರಾಧಾರೋಷವಾಗಿ ಮಾಡ್ತಿದ್ದಾರೆ. ಕಂಪನಿ ಹೆಸರು ಸ್ಟವ್ ಕ್ರಾಫ್ಟ್ ಲಿಮಿಟೆಡ್, ಹಾರೋಳಿ ಇಂಡಸ್ಟ್ರಿಯಲ್ ಲೇಔಟಲ್ಲಿ ಇದೆ. ಈಗಲೂ ನಡೀತಾ ಇದೆ ಪಾಪ. ಈಗ ಪ್ರಿಂಟ್ ಬೇಡವಂತ ಈಗ ಫೋಟೋಗಳು ಇವೆಲ್ಲ ಎಲ್ಲಿರ್ಬೇಕಾದ ಫೋಟೋಗಳು ಗೊತ್ತಿಲ್ಲ ಇವು. ಸದ್ಯ ಈ ಕುಕ್ಕರ್ ಮೇಲೆ ಬಂದವೆ. ಈಗ ಮೊನ್ನೆ ಮರಳವಾಡಿ in Maralwadi Hobli, 2 villages, our party workers, they have seized 2 vans containing these cookers. 2 vans they seized. They have given complaint to the Tahsildar, but Tahsildar is telling, no, nobody has came to me. All the TV channels they are showing. In Maralwadi, JDS workers, they seized cookers in Maralwadi. TV you are showing. But what Chief Election Commissioner told when he addressed our media friends in Delhi? Any clippings showing in the even media, immediately they will going to take action. Within 100 minutes. Now already 48 hours crossed after showing in the TV channels. What is going on? Please, Chief Election Commissioner, look into this. I request the central government, please give direction to the Election Commission, request to take the responsibility properly. I demand paramilitary force in this constituency. There will be no fair election, I know. Otherwise, we have to take the
responsibility if you are going to fail in this. I demand this election commission immediately depute paramilitary force here to conduct the fair election. This is my request, my demand. ಇದನ್ನು ಶಿವಕುಮಾರ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಿಲ್ಲಿಸಿ ಇವೆಲ್ಲ. ಇನ್ನು ಎಲ್ಲೆಲ್ಲಿ ಸ್ಟಾಕ್ ಇಟ್ಟಿದ್ದೀರಿ, ದುಡ್ಡು ತೊಗೊಂಡೋಗಿ ಆಲ್ರೆಡಿ ಪಾರ್ಕ್ ಮಾಡಿಟ್ಟಿದ್ದೀರಿ, ಅದು ಇನ್ಫಾರ್ಮೇಷನ್ ಬರ್ತಾ ಇದೆ ನನಗೆ, ಏನೇನು ಮಾಡಿದ್ದೀರಿ ಅಂತ ಹೇಳಿ. ಕಾಂಟ್ರಾಕ್ಟರ್ಗಳಿಗೆ ಯಾವ ಜವಾಬ್ದಾರಿ ಕೊಡ್ತಾ ಇದ್ದೀರಿ ಅದು ನನಗೆ ಗೊತ್ತಿದೆ. ಯಾವ್ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೊರಟಿದ್ದೀರಿ ನೀವು ಅಂತ ಹೇಳಿ. ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಒಂದು ನಿಮಗೆ ಹೇಳ್ತಕ್ಕಂಥದ್ದು, ನನ್ನ ಒಂದು ಮೈತ್ರಿಯ ತೀರ್ಮಾನ ನಮ್ಮ ಕಾರ್ಯಕರ್ತರು ತೆಗೆದುಕೊಂಡಿರ್ತಕ್ಕಂಥದ್ದೇ ಇಂಥ ಒಂದು ಪಾಪದ ಸರ್ಕಾರ ಏನಿದೆ, ಈ ಸರ್ಕಾರದ ನಡವಳಿಕೆಯನ್ನು ನೋಡಿದ್ದೇನೆ. ಇದರ ವಿರುದ್ಧವೇ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಜನಪರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತಲೇ ನಾವು BJPಯ ನಮ್ಮ ಸಂಬಂಧ ಏನು ಬೆಳೆಸಿದ್ದೇನೆ. ನಮ್ಮ ಸಂಬಂಧದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮ್ಮ ಪ್ರಮುಖವಾದಂಥ ಉದ್ದೇಶ ಇರತಕ್ಕಂಥದ್ದು ಈ ಚುನಾವಣೆಯಲ್ಲಿ ಈ ಅಕ್ರಮವಾದಂಥ ರೀತಿಯ ಸಂಪಾದನೆಯನ್ನು ಮಾಡಿದ್ದಾರೆ. ಸಂವಿಧಾನ ಉಳಿಸ್ಬೇಕಂತೆ. ಸಂವಿಧಾನ ಉಳಿಸಿ. ನೀವೇನು ಮಾಡ್ತಾ ಇದ್ದೀರಪ್ಪ? ಯಾವ ಸಂವಿಧಾನ ಉಳಿಸೋದಕ್ಕೆ ಈ ಗನಾಂಧಾರಿ ಕೆಲಸ ಮಾಡ್ತಾಯಿದ್ದೀರಿ? ಯಾವ ಸಂವಿಧಾನ ಉಳಿಸೋದಕ್ಕೆ ಈ ಗನಾಂಧಾರಿ ಚುನಾವಣೆ ನಡೆಸ್ತಾ ಇದ್ದೀರಿ? ಒಂದು ರೌಂಡ್ ಸೀರೆ ಹಂಚಾಗಿದೆ, ಈಗಾಗಲೇ ಹೆಚ್ಚು ಕಡಿಮೆ ಕುಕ್ಕರ್ 10 ಲಕ್ಷ 12 ಲಕ್ಷ ಕುಕ್ಕರ್ ಹಂಚಾಯಿತು. ಎಲೆಕ್ಷನ್ಗಿಂತ ಮುಂಚೆ ನಾನು ಹೇಳಿದೆ ಅಧಿಕಾರಿಗಳಿಗೆ, ನೀವು ಎಲೆಕ್ಷನ್ಗಿಂತ ಮುಂಚೆ ನೀವೇ ನಿಂತ್ಕೊಂಡು ಹಂಚಿದಿರೋ ಏನು ಮಾಡ್ಕೊಂಡಿರೋ ಅದು ನಿಮಗೆ ಸೇರಿದ್ದು. ಭಾನುವಾರದಿಂದ ಈ ಕೆಲಸ ನಡೀತಾ ಇದೆ. ಮತ್ತೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ನೀವು, ಕಣ್ಣು ಮುಚ್ಕೊಂಡು ಕೂತಿದ್ದೀರಿ. I demand this election commission also to remove the SP, concerned SB, concerned DC, concerned CO in that parliamentary segment. They will not going to conduct the fair election. They have no guts to control these ministers. I know that. I demand this Central Election Commission immediately remove all these people. If you want to conduct fair election, if you get good name for the Election Commission, I demand this. Sir, this Bangalore rural is becoming a high-profile constituency. Definitely, brother. It has become high-profile constituency. One side, an honest doctor. Another side, these kind of illegal activities, who got ill-gotten money. One side that candidate, one side honest doctor. This is the election. After the candidature selected by BJP, I know they are already internally afraid. How to win this election with illegal activities, they already started. For that, I requesting the Chief Election Commission to take control of these illegal activities in this parliamentary segment particularly. ಯಾವ ಮಟ್ಟದ್ದು ಬೇಕಾದರೂ ನಡೀಲಿಕ್ಕೆ ಈಗಾಗಲೇ ಹೊರಟಿದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೇನೆ. ನಾನು ಸುಮ್ಮನೆ ಕಾಟಾಚಾರ ಕೇಳ್ತಾ ಇಲ್ಲ, ಏನು ನಡೀತಿದೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಆಫ್ಟರ್ ಎಲೆಕ್ಷನ್ ಡಿಕ್ಲೇರ್, ಟೈಮ್ ವಾಸ್ ಅನೌನ್ಸ್ಡ್ by this election commission, still it is going on without any fear. Is there any government here in this constituency? Any responsible officers are there here to conduct the fair elections? That's why I am demanding this. Sir, what are the immediate demands in short point? No, I am writing to the election commission from our party. Even I request my BJP friends, immediately convey this message to the election commission, even their high command, to take necessary actions. ದೂರು ಕೊಡ್ತಾ ಇದ್ದೀವಿ. ಚುನಾವಣಾ ಆಯೋಗ ಡೆಲ್ಲಿಗೆ ದೂರನ್ನು ತಕ್ಷಣ ಕೊಡ್ತಾ ಇದ್ದೇವೆ. ಈವನ್ ಅಧಿಕಾರಿಗಳು ಇವತ್ತೇನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ಇಲ್ಲ. ಸ್ವಲ್ಪ
ಅತ್ಯಂತ ಕಠಿಣವಾದಂಥ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಫೇರ್ ಆಫೀಸರ್ಸ್ನ ಡೆಪ್ಯೂಟ್ ಮಾಡಿ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಡಿಮ್ಯಾಂಡ್ ಮಾಡ್ತೀವಿ, ಲೆಟರ್ನು ಬರೀತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.